ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ನೀಟ್ ಸ್ಟೂಡೆಂಟ್ಗೆ ನಿನ್ನೆ ತಡರಾತ್ರಿ ಆ್ಯಕ್ಚುಲಿ ಮಲಗೋ ಟೈಮು 12ಕ್ಕೆ ಒಂದು 10 ನಿಮಿಷ ಕಡಿಮೆ ಇತ್ತಂತೆ. ಅವಾಗ NTA ಅವರು ಒಂದು ಟ್ವೀಟ್ನ ಮಾಡ್ತಾರೆ ಆ್ಯಂಡ್ ತಮ್ಮ ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಕೂಡ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಏನಂತಂದರೆ ನಿಮಗೆ ರೀಫಂಡ್ ಇಂಪಾರ್ಟೆಂಟ್ ಫಾರ್ ನೀಟ್ UG 2026 ಕ್ಯಾಂಡಿಡೇಟ್ ಅಂತ ಬಂತು. ಫೀ ರೀಫಂಡ್ ಪೋರ್ಟಲ್ ಈಸ್ ನೌ ಲೈವ್ ಅಂತಂದು ಅಂದರೆ ಈಗ ಸದ್ಯಕ್ಕೆ ನಿಮ್ಗೆ ರೀಫಂಡ್ ಮಾಡ್ತಕ್ಕಂಥ ಲಿಂಕ್ ಓಪನ್ ಆಗಿದೆ. ಸೊ ವಾಟ್ ಯು ನೀಡ್ ಟು ಡೂ ಅಂತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಲಾಗಿನ್ ಇಂಟು ಯುವರ್ ನೀಟ್ UG 2026 ರಿಜಿಸ್ಟ್ರೇಷನ್ ಪೋರ್ಟಲ್ ಲಾಗಿನ್ ಆಗಬೇಕು. ಕ್ಲಿಕ್ ಆನ್ ದ ರಿಫಂಡ್ ಲಿಂಕ್. ರಿಫಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಪ್ಪ ಅಂತಂದರೆ ಅಕೌಂಟ್ ನಂಬರ್ ಅಂದರೆ ಅಕೌಂಟ್ ಹೋಲ್ಡರ್ ನೇಮು ಆ್ಯಂಡ್ IFSC ಕೋಡು, ಅಕೌಂಟ್ ನಂಬರ್, ಬ್ಯಾಂಕ್ ನೇಮ್ ಇಲ್ಲಪ್ಪ ಅಂತಂದರೆ ಅಥವಾ ಅದು ಅಕೌಂಟ್ ಏನು ಕೂಡ ಇಲ್ಲಪ್ಪ ಅಂತಂದರೆ ಕ್ಯಾನ್ಸಲ್ಡ್ ಚೆಕ್ ಇನ್ ಕೇಸ್ ಆಪ್ಷನಲ್ಲಿ ಇಟ್ಟವ್ರೆ. ನೆಕ್ಸ್ಟ್ ಅಂದರೆ ನಿಮ್ಮ IFSC ಕೋಡು, ಅಕೌಂಟ್ ನಂಬರು, ಬ್ಯಾಂಕ್ ನೇಮು ಮತ್ತು ಅಕೌಂಟ್ ಹೋಲ್ಡರ್ ನೇಮ್ ಇದ್ದರೆ ಸಾಕು. ಲಾಸ್ಟ್ ಡೇಟ್ ಎಲ್ಲಿವರೆಗೂ ಅಂತಂದರೆ ನಿನ್ನೆ ರಾತ್ರಿ ಆ್ಯಕ್ಚುಲಿ ಏನಂತಂದರೆ ಒಂದು ದಿನ 22ನೇ ತಾರೀಕಿಗೆ ಕೊಟ್ಟಿವಿ ಅಂತ ಅನಿಸ್ಬೇಕು ಅನ್ನೋಕ್ಕೆ ಒಂದು 12ಕ್ಕೆ 10 ನಿಮಿಷ ಕಡಿಮೆ ಇದ್ದಾಗ ಕೊಟ್ಟವ್ರೆ. ಅಂತಂದರೆ ಅವ್ರು ಕೊಟ್ಟಿದ್ದು 23ನೇ ತಾರೀಕಿಗೆ ಅನ್ಕೋಬೇಕು ನಾವು. ಹಂಗೆ ನೋಡಿದರೆ ಅವ್ರು 22ನೇ ತಾರೀಕು ಅಂತ ಮೆನ್ಷನ್ ಮಾಡೋರೆ. ಇರಲಿ. ಸೊ ಲಾಸ್ಟ್ ಡೇಟು May 27, 2026 ನೋಡಿ. ಇದಕ್ಕೆಲ್ಲ ಲಾಸ್ಟ್ ಡೇಟ್ ಇಡ್ತಾರೆ ಅವರು. ಇಲ್ಲಿ ಕಾಣಿಸ್ತಿದೆ ಲಾಸ್ಟ್ ಡೇಟ್. ಇದಕ್ಕೆಲ್ಲ ಲಾಸ್ಟ್ ಡೇಟ್ ಇಡ್ತಾರೆ. ಯಾಕಂದರೆ ನಿಮ್ಮ ಅಮೌಂಟ್ ವಾಪಸ್ ಬರಬೇಕಂತಂದ್ರೆ ಲಾಸ್ಟ್ ಡೇಟ್ ಇಡ್ತಾರೆ. ಸೊ ಯಾಕಂದ್ರೆ ಅವ್ರ ಕಡೆಯಿಂದ ನಿಮಗೆ ಕಳಿಸ್ಬೇಕಲ್ಲ, ಅವ್ರಿಗೆ ಬೇಕಾದಾಗ ಬೇಗ ಹಾಕ್ಸ್ಕೊಂಡ್ಬಿಡ್ತಾರೆ. ಇದಕ್ಕೆ ಮಾತ್ರ ನಿಮ್ಗೆ ಟೈಮ್ ಜಾಸ್ತಿ ಕೊಡಲ್ಲ ಅವರು. ಸರ್ ಏನೇ ಆಗಲಿ May 27, 2026 11:50 ತನವರೆಗೂ ಕೂಡ ಮಾಡ್ಬೋದು. ಸೊ ಭಾಳ ವೇಟ್ ಮಾಡೋಕೆ ಹೋಗ್ಬಿಡ್ರಿ. ಇವಾಗಲೇ ಏನು ಮಾಡೋಕ್ಕಂತ ಲೈವ್ ಡೆಮೋ ತೋರಿಸ್ತೀನಿ, ಮಾಡಿಬಿಡಿ ಆ ಥರ ಆಯಿತಾ. ಸೊ NTA ಬರ್ತದೆ, ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಕಾಣಿಸ್ತದೆ. ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೋರಿ. ಯಾವುದಾದ್ರೂ ಒಂದು ಬ್ರೌಸರ್ಲಿ ಹೋಗ್ಬಿಟ್ಟು ಜಸ್ಟ್ ಎಕ್ಸಾಮ್ಸ್ ಕ್ಲಿಕ್ ಮಾಡ್ಕೊಂಡು ನೀಟ್ ಅಥವಾ ಏನು ಕಾಣಿಸ್ತದೆ ನೀಟಲ್ಲಿ ಅದು ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಥರ ಬರ್ತದೆ. ನಿಮ್ಗೆ ವಿಂಡೋ ಲಿಂಕ್ ಕಾಣಿಸ್ತಿರ್ಬೋದು. ಫೀ ರೀಫಂಡ್ ವಿಂಡೋ ಫಾರ್ ನೀಟ್ UG 2026 ಅಂತ ಕಾಣಿಸ್ತದೆ. ಹೋಗ್ಬಿಟ್ಟು ಲಾಗಿನ್ ಆಗಿ ನಾನು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ನಿಮ್ಗಳಿಗೆ ಗೊತ್ತಿರ್ಬೋದು. ಪ್ರೀವಿಯಸ್ ಕೂಡ ಜಸ್ಟ್ ನಿನ್ನೆನೂ ಕೂಡ ಒಂದು ಟೈಮ್ ಹೇಳಿದ್ದೆ ಬರುತ್ತೆ ಇವತ್ತು ಇಲ್ಲ ನಾಳೆ ಅಂತ ಹೇಳಿದ್ದೆ. ಸೊ ಅಂದಂಗೆ ಬಂದುಬಿಟ್ಟಿದೆ ಆಯಿತಾ. ಸೊ ನಾ ಏನೇನು ಹಾಕ್ತೀನಿ ನೋಡಿ, ಜಸ್ಟ್ ಕ್ಯಾಪ್ಚೆ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚೆ ಕೂಡ ಎಂಟ್ರಿ ಮಾಡ್ತೀನಿ. ನೀವು ಕೆಲವೊಂದಿಷ್ಟು ಹುಡುಗರು ಸೈಬರಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿರ್ತೀರ. ಸೊ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಪ್ಲೈ ಮಾಡಿರ್ತಾರೆ ಅಥವಾ ನಿಮ್ಮ ಯಾರಾದರೂ ಗೊತ್ತಿರೋರು ಅಪ್ಲೈ ಮಾಡಿರ್ತಾರೆ. ಸೊ ಹಂಗಾಗಿ ನೀವು ಅಕೌಂಟ್ ನೀವಾಗೆ ನಿಮ್ಮದು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮದು ಯಾರಾದರೂ ಏನು ಮಾಡಿರಿ ಕೊಡ್ಲಿಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಅಕೌಂಟ್ ನಿಮಗೆ ಅಮೌಂಟ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಾನು ಈಗ ಲಾಗಿನ್ ಆಗ್ತೀನಿ. ಇವಾಗ ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ನಮ್ಗೆ ಏನು ಬರ್ತದಪ್ಪ ಅಂತಂದರೆ ಪೇಜು ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಈಗ ಅಕೌಂಟ್ ನಂಬರ್ ಆ್ಯಡ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟವ್ರೆ. ಅಂದರೆ ಬಿಲೋಡು ಪ್ರೈವೇಟ್ ವ್ಯೂ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಅಂತ ಕೊಟ್ಟವ್ರೆ. ಸೊ ಕೆಲಸ ಇರೋದು ಇಲ್ಲಿ ನೀವು ಮತ್ತೆ ಏನು ಕೂಡ ಕ್ಲಿಕ್ ಮಾಡ್ಕೊಳ್ಕೋಬೇಡಿ. ಬ್ಯಾಂಕ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಟೈಮು ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಏನೇನು ಕೊಟ್ಟವ್ರು ನೋಡಿ, ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟರೆ ನೇಮ್ ಹೋಲ್ಡರ್ ನೇಮ್, IFSC ಕೋಡ್, ಅಕೌಂಟ್ ನಂಬರ್ ಆ್ಯಂಡ್ ಕನ್ಫರ್ಮ್ ಅಕೌಂಟ್ ನಂಬರ್ ಅದನ್ನೇ ಇನ್ನೊಂದು ಟೈಮ್ ಅಕೌಂಟ್ ಹಾಕ್ಬಿಟ್ಟು ಬ್ಯಾಂಕ್ ನೇಮ್ ಹಾಕ್ಬಿಟ್ಟು ಚೂಸ್ ಫೈಲ್ ಅಂತ ಅಂದರೆ ಇನ್ ಕೇಸ್ ಆಪ್ಷನಲ್ಲಿ ಇಟ್ಟವ್ರೆ. ಇನ್ ಕೇಸ್ ಇದ್ದರೆ ಅದು ಇಲ್ಲಂತಂದ್ರೆ ನಡೀತದೆ. ಇಲ್ಲೊಂದು ಸಬ್ಮಿಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಲ್ಲರೂ ಕೂಡ ಫಿಲ್ಅಪ್ ಮಾಡ್ತೀನಿ ಇವಾಗ. ಸೊ ನಾನೀಗ ನೇಮು ಆ್ಯಂಡ್ IFSC ಕೋಡು, ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ನೇಮ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ಕ್ಯಾನ್ಸಲ್ ಚೆಕ್ ಅದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಇದ್ರ ಮೇಲೆ ಟಿಕ್ ಅಂತ ಕಾಣಿಸ್ತಿದೆ ನೋಡಿ, ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ನೀವು. ಸೊ ಈಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಬ್ಮಿಟ್ ಅಂತ ಇರ್ತದೆ. ಬೇಕಾದ್ರೆ ಇನ್ನೊಂದು ಟೈಮ್ ಚೆಕ್ ಮಾಡ್ಕೋಬೋದು. ನಿಮ್ಮ ನೇಮ್ ಆ್ಯಂಡ್ IFSC ಕೋಡ್, ಅಕೌಂಟ್ ನಂಬರ್ ಆ್ಯಂಡ್ ಇನ್ನೊಂದು ಟೈಮ್ ಕನ್ಫರ್ಮೇಷನ್ ಅದನ್ನು ಹಾಕ್ಬಿಟ್ಟು ಬ್ಯಾಂಕ್ ನೇಮ್ ಆ್ಯಂಡ್ ಚೂಸ್ ಫೈಲು ಇನ್ ಕೇಸ್ ಕ್ಯಾನ್ಸಲ್ ಚೆಕ್ ಇದ್ದರೆ ಅಪ್ಲೋಡ್ ಮಾಡಿ. ಇಲ್ಲಾಂತಂದರೆ ಆಪ್ಷನಲ್ ಬಿಟ್ಟಾಕಿ ನಡೀತದೆ. ಸೊ ಬರೋದು ಇದು ಆ್ಯಕ್ಚುಲಿ ನಮ್ಮ ಸಿಸ್ಟರ್ದು. ಸೊ ಹಂಗಾಗಿ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಪೇರೆಂಟ್ಸ್ ಯಾರಾದರೂ ನಿಮ್ದು ಇಲ್ಲಪ್ಪ ಅಂದರೆ ನಿಮ್ಗೆ ಯಾರಾದರೂ ಪೇರೆಂಟ್ಸ್ದು ಹಾಕಿ. ಯಾಕಂದರೆ ಬೆಟರ್ ನಿಮ್ಮ ಯಾರ್ದು ಹಾಕ್ತಿ ಅವ್ರಿಗೆ ಬರ್ತದೆ ಅಮೌಂಟು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇವಾಗ. ಇನ್ನೊಂದು ಟೈಮ್ ಇಫ್ ಆಲ್ ದ ಡೀಟೇಲ್ಸ್ ಆರ್ ಕರೆಕ್ಟ್ ಆ್ಯಂಡ್ ಯು ವಿಶ್ ಟು ಸೇವ್ ಇನ್ಫಾರ್ಮೇಷನ್ ಪ್ಲೀಸ್ ಕ್ಲಿಕ್ ಆನ್ ಎಸ್ ಬಟನ್ ಅಂತಂದರೆ. ಸೊ ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒಂದು ಟೈಮ್ ವೇಟ್ ಆಗ್ತದೆ ನೋಡಿ. ಬ್ಯಾಂಕ್ ಡೀಟೇಲ್ಸ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ನಿಮಗೆ ಕೂಡ ಕಾಣಿಸ್ತದೆ. ಸೊ ಈ ಥರ ಬಂದುಬಿಟ್ರೆ ನಿಮ್ದು ಏನಾಗಿರ್ತದೆ ಅಂತಂದರೆ ರೀಫಂಡ್ಗೆ ನಿಮ್ಮ ರೆಡಿ ಆಗಿದೆ ಅಂತಂದರೆ ಸಕ್ಸಸ್ಫುಲ್ ಆಗಿ ನೀವು ಹಾಕಿದ್ರೆ ಅಂತ ಅರ್ಥ. ಜಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಲೋಸ್ ಆಗ್ತದೆ. ಸೊ ಇನ್ನೊಂದು ಟೈಮ್ ಬಂದಿರ್ತದೆ, ಬೇಕಾದ್ರೆ ನೋಡ್ಕೋರಿ. ಇಷ್ಟ ಆಯಿತಾ ನೋಡಿ. ಅಪ್ಲಿಕೇಶನ್ ನಂಬರ್ ಎಲ್ಲನೂ ಕೂಡ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಾ ಇರ್ತದೆ. ಇಷ್ಟೇ, ಮತ್ತೇನಿಲ್ಲ. ವೇಟ್ ಮಾಡಬೇಕಾಗ್ತದೆ. ಸ್ವಲ್ಪ ದಿನದಲ್ಲಿ ಆಗ್ತಾರೆ ರೀಫಂಡ್. ಬೇಗನೆ ಮಾಡ್ತಾರೆ. ಗೊತ್ತಿರುವಾಗೆ NTA ಆಲ್ಮೋಸ್ಟ್ ಬೇಗನೆ ಆಗ್ತಾರೆ. ಯಾಕಂದರೆ ಅವ್ರಿಗೆ ಪ್ರೆಷರ್ ಇದೆ, ಈಗಾಗಲೇ ಭಾಳಷ್ಟು ಪ್ರೆಷರ್ ಇದೆ. ಹಂಗೆ ನೋಡಿದರೆ ಬೇಗನೆ ಆಗ್ತಾರೆ ಅಮೌಂಟ್. ವರಿ ಮಾಡ್ಕೊಬೇಡಿ ಆಯಿತಾ. ಸರಿ, ಇದೇ ರೀತಿ ಅಪ್ಡೇಟ್ಸ್ಗಳು ಏನೇ ಬಂದು ತಿಳಿಸ್ತಾ ಇರ್ತೀನಿ ವಾಟ್ಸಪ್ ಗ್ರೂಪ್ಗೆ ಜನಗೆ. ಥ್ಯಾಂಕ್ ಯು, ಬಾಯ್.